ಆತ್ಮೀಯ ಬಂಧುಗಳೇ, ಶ್ರದ್ಧೆಯ ತಂದೆ ತಾಯಿಯಂದರೆ, ನಲ್ಮೆಯ ಸಾಹಿತ್ಯಾಭಿಮಾನಿಗಳೇ, ದೇವನಿದ್ದಾನೆಯೇ? ಈ ಪ್ರಶ್ನೆ ನಾವುಗಳೆಲ್ಲ ಬಹಳಷ್ಟು ಸಾರಿ ಕೇಳಿರ್ತೀವಿ. ನೀವುಗಳು ಕೂಡ ಕೇಳಿರ್ತೀರಿ. ನಮ್ಮ ಜೀವನದಲ್ಲಿ ಇಂತಹ ಪ್ರಶ್ನೆಗಳನ್ನು ನಾಸ್ತಿಕರಷ್ಟೇ ಅಲ್ಲ, ಆಸ್ತಿಕರು ಕೂಡ ಹೇಗೆ ಕೇಳಿರ್ತಾರೆ ಕೆಲವೊಮ್ಮೆ. ನಾಸ್ತಿಕರಂತೂ ಅವರ ಸಹಜವಾದ ಪ್ರಶ್ನೆ ಇದು. ಆದರೆ ಆಸ್ತಿಕರು ಸಂಕಷ್ಟದಲ್ಲಿರುವಾಗ ದೇವನನ್ನೇ ಪ್ರಶ್ನಿಸ್ತಾರೆ, ಅಂದರೆ ದೇವನ ಇರುವಿಕೆಯನ್ನೇ ಪ್ರಶ್ನಿಸ್ತಾರೆ ಅಂತ. ಇದನ್ನು ನಾವು ಕೇಳಿರ್ತೀವಿ. ದೇವರ ಅಸ್ತಿತ್ವವನ್ನು ಬಲ್ಲವರು ಹೀಗೆ ಹೇಳ್ತಾರೆ, ಬಹಳ ಸಹಜವಾಗಿ ದೇವನಿದ್ದಾನೆ ಅಂತಾನೆ ಹೇಳ್ತಾರೆ. ನಾಸ್ತಿಕ ಪ್ರಭು, ಹಾಗಾದರೆ ತೋರ್ಸಯ್ಯ ಎಲ್ಲಿದ್ದಾನೆ ದೇವರು ಅಂತ ಕೇಳಿದ್ರೆ, ಆಗ ಆಸ್ತಿಕನು ಲೋಕಾಭಿರೂಢಿಯಾದಂತಹ ಮಾತನ್ನ ಹೇಳ್ತಾನೆ. ಅದೇನು ಅಂತಂದ್ರೆ, ದೇವರು ಗಾಳಿ ಇದ್ದಾಗೆ ಗಾಳಿಯನ್ನ ನೋಡೋಕ್ಕಾಗಲ್ಲ, ಆದರೆ ಆ ಗಾಳಿಯನ್ನ ಅನುಭವಿಸಬಹುದಲ್ವಾ? ಹಾಗೆಯೇ ದೇವರನ್ನ ನೋಡೋಕ್ಕಾಗಲ್ಲ, ಆದರೆ ದೇವರನ್ನ ಅನುಭವಿಸಬಹುದು ಅಂತ ಹೇಳಿ. ಇದು ಸತ್ಯ ಅಂತ ಅನ್ಸಿದ್ರು ಕೂಡ ಕೆಲವೊಂದು ವಿಚಾರಗಳಲ್ಲಿ, ಕೆಲವೊಂದು ತರ್ಕಗಳಲ್ಲಿ ಇದನ್ನ ಕೆಲವರು ಒಪ್ಪೋದಿಲ್ಲ. ದೇವರ ಇರುವಿಕೆಯನ್ನ ಈ ಒಂದು ಕಗ್ಗದಲ್ಲಿ ಬಹಳ ಸುಂದರವಾಗಿ DVG ಅವರು ಒಂದು ದೃಷ್ಟಾಂತದ ಮೂಲಕ, ಅಂದ್ರೆ ಉದಾಹರಣೆ ಮೂಲಕ ಇಲ್ಲಿ ನಮ್ಮ ಮುಂದೆ ಇಡ್ತಾರೆ. ಈ 55ನೆಯ ಕಗ್ಗ ಹೀಗಿದೆ. ಕುರುಡನಿನ ಚಂದ್ರರನು ಕಣ್ಣಿಂದ ಕಾಣುವನೆ, ಅರಿಯುವಂ ಸೋಂಕಿಂದೆ ಬಿಸಿಲು ತಣಿವುಗಳ, ನರನು ಮಂತೆಯ ಮನಸ್ಸಿನನುಭವದಿ ಕಾಣುವನು, ಪರಸತ್ವ ಮಹಿಮೆಯನು ಮಂಕುತಿಮ್ಮ ಮಂಕುತಿಮ್ಮ. ಅವರವರ ಭಾವಕ್ಕೆ, ಅವರವರ ಭಕುತಿಗೆ ಅವರವರ ತರನಾಗಿ ಇರುತಿಹನು ಶಿವಯೋಗಿ. ಹರನ ಭಕ್ತರಿಗೆ ಹರ, ಹರಿಯ ಭಕ್ತರಿಗೆ ಹರಿ, ನರನೇನು ಭಾವಿಸಿದವರಂತೆ ಕಾಣುವನು ಅಂತ ಎಷ್ಟು ಸುಂದರವಾಗಿ ನಿಜಗುಣ ಶಿವಯೋಗಿಗಳು ಬರೀತಾರೆ. ಅವ್ರು ಹೇಳಿರೋ ಮಾತು ಎಷ್ಟು ಸತ್ಯ ಅನ್ಸ್ಬಿಡುತ್ತಲ್ವಾ? ಹರನ ಭಕ್ತರಿಗೆ ಹರ, ಶಿವನ ಭಕ್ತರಿಗೆ ಶಿವನಾಗಿ ಕಾಣ್ತಾನೆ ಆ ಪರಸತ್ವ. ಹಾಗೆ ವಿಷ್ಣುವಿನ ಭಕ್ತರಿಗೆ ವಿಷ್ಣುವಾಗಿ ಕಾಣ್ತಾನೆ. ನೀವು ಅಂದುಕೊಂಡ ಹಾಗೆ ಆ ಪರತತ್ವವನ್ನ ನೀವು ನಿಮ್ಮ ಮನಸ್ಸಿನಲ್ಲಿ ಭಾವಿಸ್ಕೊಳ್ಳಬಹುದು. ಕಣ್ಣಿಗೆ ಕಾಣುತ್ತಿರುವುದು ಮಾತ್ರ ಸತ್ಯ ಅಲ್ಲ, ಕೆಲವೊಂದು ಕಾಣದಿದ್ರು ಕೂಡ ಅದು ಇದೆ ಅಂದ್ರೆ ಸತ್ಯ ಅಂತ ಅನಿಸುತ್ತೆ. ಕೆಲವೊಂದನ್ನ ನಾವು ನೋಡಿಲ್ಲ ಅಂದ ಮಾತ್ರಕ್ಕೆ, ಅಥವಾ ನಾವು ಕಂಡಿಲ್ಲ ಅಂದ ಮಾತ್ರಕ್ಕೆ ಅದಿಲ್ಲ ಅಂತ ಏನಿಲ್ಲ. ನಾವು ಅಥವಾ ನಮ್ಮಲ್ಲಿ ಎಷ್ಟೋ ಜನ ಅಮೆರಿಕ ನೋಡಿಲ್ಲ, ಹಾಗೆಂದ ಮಾತ್ರಕ್ಕೆ ಅದಿಲ್ಲ ಅಂತಲ್ಲ. ಇಲ್ಲಿ DVG ಅವರು ಒಂದು ಬಹಳ ಸುಂದರವಾದಂತಹ ಉದಾಹರಣೆಯನ್ನ ಕೊಡ್ತಾರೆ. ಹುಟ್ಟು ಕುರುಡನೊಬ್ಬ ತನ್ನ ಜೀವಿತಾವಧಿಯಲ್ಲಿ ಸೂರ್ಯ ಚಂದ್ರನ ನೋಡಿರೋದೇ ಇಲ್ಲ. ಆದ್ರೆ ಆತ ಸೂರ್ಯನ ತಾಪವನ್ನ, ಚಂದ್ರನ ಶೀತಲತೆಯನ್ನ ಅನುಭವಿಸಿರ್ತಾನೆ. ಕುರುಡ ಸೂರ್ಯ ಚಂದ್ರರನ್ನ ತನ್ನ ಕಣ್ಣಿಂದ ನೋಡಿಲ್ಲ ಅಂದಷ್ಟು ಮಾತ್ರಕ್ಕೆ ಸೂರ್ಯ ಚಂದ್ರರು ಇಲ್ಲವೆಂದೇನಲ್ವಲ್ಲ. ಆ ಕುರುಡ ಹೇಗೆ ತನ್ನ ಮನಸ್ಸಿನಲ್ಲಿ ಸೂರ್ಯ ಚಂದ್ರನನ್ನ ರೂಪಿಸ್ಕೊಳ್ತಾನೋ, ತನ್ನ ಮನಸ್ಸಿನಲ್ಲಿ ಆತನ ಅವರವರ ಕಾರ್ಯಗಳನ್ನ ಹೇಗೆ ಅನುಭವಿಸ್ಕೊಳ್ತಾನೋ, ಚಿತ್ರಿಸ್ಕೊಳ್ತಾನೋ, ಹಾಗೆ ಅವನಿಗೆ ಅವರುಗಳು ಕಾಣ್ತಾರೆ. ಹಾಗೆಯೇ ಪ್ರತಿಯೊಬ್ಬರಿಗೂ ಕೂಡ ಅವರವರ ಅನುಭವದ ಆಧಾರದ ಮೇಲೆಯೇ ಅವರವರ ಪರಸತ್ವವನ್ನ, ಅವರವರ ಪರಮಾತ್ಮನನ್ನ ಕಾಣ್ತಾರೆ. ಕೆಲವರಿಗೆ ಈ ಬ್ರಹ್ಮಾಂಡವೇ ಅವರ ಪರಮಾತ್ಮ ಆದ್ರೆ, ಇನ್ನು ಕೆಲವರಿಗೆ ಅವರ ಮನೆಯ ದೇವರ ಮನೆಯಲ್ಲಿರ್ತಕ್ಕಂತಹ ಒಂದು ಚಿಕ್ಕ ಮೂರ್ತಿ ದೇವರು ಅಥವಾ ಪರಮಾತ್ಮ ಅಂತ ಅನ್ಸ್ಕೊಳ್ತಾರೆ. ಹಾಗೆ ನೋಡಿದ್ರೆ ಈ ಎರಡರಲ್ಲೂ ತಪ್ಪಿಲ್ಲ. ಮೊದಲನೇ ಒಂದು ಬೃಹತ್ ನಿರಾಕಾರ ಭಾವವಾದ್ರೆ, ಎರಡನೇ ಒಂದು ಸಂಕುಚಿತ ಮೂರ್ತಿ ಪೂಜೆ. ಇದೆ ಅಂದ್ರೆ ಇದೆ, ಇಲ್ಲ ಅಂದ್ರೆ ಇಲ್ಲ. ಹಾಗೆ ನಮ್ಮ ಸನಾತನ ಧರ್ಮದಲ್ಲಿ ನಾಸ್ತಿಕರಿಗೂ ಆಸ್ತಿಕರಿಗೂ ಸಿಕ್ಕಷ್ಟು ಆದ್ಯತೆ, ಪೂಜ್ಯತೆ ಇಬ್ಬರಿಗೂ ದೊರಕಿದೆ. ನಾಸ್ತಿಕರನ್ನ ನಾವೇನು ಹಳ್ಳೆಗೆಳ್ದಿಲ್ಲ ನೋಡಿ. ಬೃಹಸ್ಪತಿಯ ನಾಸ್ತಿಕ ಪರಬ್ರಹ್ಮನನ್ನು ಕೂಡ ಹಾಡಿ ಹೊಗಳಿದ್ದು ಇದೆ. ಅಲ್ಲಿಂದ ಹಿಡಿದು ಬೃಹಸ್ಪತಿಯ ಶಿಷ್ಯನಾದಂತಹ ಚಾರ್ವಾಕನನ್ನು ಕೂಡ ಮುನಿ ಅಂತ ನಾವು ಅವನಿಗೆ ಪೂಜೆ ಮಾಡಿದ್ವಿ, ಅವನ ಜ್ಞಾನವನ್ನ ಅರಿತುಕೊಂಡ್ವಿ. ಮನಸ್ಸಿನ ಅನುಭವದಿ ಅನ್ನುತ್ತಾರೆ DVG ಅವರು. ಅಂದ್ರೆ ಮನಸ್ಸಿನ ಅನುಭವದಿಂದ ಕಾಣುವಂತಹ ಅಂತ ಹೇಳಿ ಅರ್ಥ. ನಾವು ಆಗ್ಲೇ ನೋಡಿದ್ವಲ್ಲ, ಗಗನ ನೀಲಿಮೆಯನ್ನು ಕಣ್ಗೆ ಸೊಗವಿಯುವಂತೆ ಅಂತ ಕೇಳಿದ್ರು. ಕೆಲವೊಂದ್ಸತಿ ನಮ್ಮ ಮನಸ್ಸಿಗೆ ಅನ್ಕೊಂಡಾಗೆ
ನಮ್ಮ ಚಿತ್ರಣಗಳು, ನಮ್ಮ ಯೋಚನೆಗಳು, ನಮ್ಮ ಯೋಚನಾ ಲಹರಿಗಳು ವ್ಯಕ್ತವಾಗುತ್ತೆ ಅಂತ ಹೇಳ್ತಾರೆ. ಆ ಪರಬ್ರಹ್ಮನನ್ನು ಕೂಡ ನಮ್ಮ ಮನಸ್ಸಿನ ಅನುಭವದ ಪ್ರಕಾರವೇ ನಾವು ಗಳಿಸ್ಕೊಳ್ಳೋದಕ್ಕೆ ಸಾಧ್ಯ. ಮನಸ್ಸಿನ ಅನುಭವದಿಂದ ಮಾತ್ರ ನರನು ಆ ಪರತತ್ವವನ್ನು ಕಾಣ್ತಾನೆ ಅಂತ ಹೇಳ್ತಾರೆ. ಆದರೆ ಅದರ ಮಹಿಮೆಯನ್ನು ಅನುಭವಿಸ್ತಾನೆ ಅಂತಾರೆ ಇಲ್ಲಿ DVG ಅವರು. ಎಲ್ಲಾ ಶಾಸ್ತ್ರಗಳಲ್ಲಿಯೂ ಇರುವುದು ಕೂಡ ಅದೇ ಅಲ್ವಾ. ನಾವು ಭಾವಿಸಿದಷ್ಟು ಮಾತ್ರ ನಮ್ಮ ಭಾವನೆಗೆ ಅಥವಾ ನಮ್ಮ ಅನುಭವಕ್ಕೆ ಆ ಪರಸತ್ವ ಬರುತ್ತದೆ. ಅದು ನಮಗಷ್ಟೇ ಸೀಮಿತ. ಅದನ್ನು ಬೇರೆಯವರೊಂದಿಗೆ ಹಂಚಿಕೊಳ್ಳೋದಾಗೋದಿಲ್ಲ, ತೋರಿಸೋದಿಕ್ಕೂ ಆಗೋದಿಲ್ಲ. ನಮ್ಮ ಭಾವನೆಗಳಲ್ಲಿ ಆ ಪರಸತ್ವವನ್ನು ವಿಶಾಲವಾಗಿಟ್ಕೊಂಡು ಗಟ್ಟಿಯಾಗಿಟ್ಕೊಂಡ್ರೆ ಆಗ ಅದರ ವೈಶಾಲ್ಯತೆ ನಮಗೆ ಅರಿವಾಗ್ತಾ ಹೋಗುತ್ತೆ. ಕುರುಡ ನಿನಚಂದಿರನು ಕಣ್ಣಿಂದ ಕಾಣುವನೆ, ಅರಿವುವಂ ಸೋಂಕಿಂದೆ ಬಿಸಿಲು ತಣಿವುಗಳ, ನರನು ಮಂತೆಯೇ ಮನಸ್ಸಿನ ಅನುಭವದಿ ಕಾಣುವನು, ಪರಸತ್ವ ಮಹಿಮೆಯನು ಮಂಕುತಿಮ್ಮ ಅಂತ ಹೇಳಿದ್ರು. ಮತ್ತೊಂದು ಕಗ್ಗದೊಂದಿಗೆ ಭೇಟಿ ಆಗ್ತೇನೆ. ನಮಸ್ಕಾರ.